ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲಿಕ್ಕೆ ಶಕ್ತಿ ಇರುವಂಥ ಒಂದು ದಿವ್ಯ ಔಷಧಿ. ಇದಕ್ಕೆ ನಾವು ಸರ್ವರೋಗ ನಿವಾರಣೆ ಅಂತಾನೆ ಹೇಳ್ತೀವಿ. ಅದು ಮತ್ತೇನಲ್ಲ, ಕಹಿಬೇವಿನ ಸೊಪ್ಪು ಅಥವಾ ನೀಮ್ ಲೀವ್ಸ್. ಸೊ ಈ ಕಹಿಬೇವು ನಮಗೆ ಗೊತ್ತಿದೆ, ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಈ ಕಹಿಬೇವು ಏನೇ ಚರ್ಮದ ಸಮಸ್ಯೆ ಇದ್ದರೆ, ಏನೇ ಹೊಟ್ಟೆ ಸಮಸ್ಯೆ ಇದ್ರೆಲ್ಲ ಉಪಯೋಗಿಸ್ತಾ ಇದ್ದರು. ಆ್ಯಂಡ್ ಅವರಿಗೆಲ್ಲ ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಿತ್ತು. ಅದಕ್ಕಾಗಿ ಎಷ್ಟೋ ಮನೆಗಳಲ್ಲಿ ಈಗ ಕೂಡ ಆ ಕಹಿಬೇವಿಂದು ಗಿಡ ಇರುತ್ತೆ. ಸೊ ಅದರಿಂದ ಬರುವಂಥ ಗಾಳಿ ನಮಗೆ ಒಳ್ಳೆಯದು, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಹಿಬೇವಿನ ಸೊಪ್ಪು ಯಾವ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು, ಏನೇನು ಸಮಸ್ಯೆಗಳಿದ್ದವರು ಅದನ್ನು ರೆಗ್ಯುಲರ್ಲಿ ಸೇವಿಸಬೇಕು, ಹೇಗೆ ಸೇವಿಸಬೇಕು, ಆ್ಯಂಡ್ ಯಾವ ತೊಂದರೆಗಳಿರೋರು ಅದನ್ನು ಸೇವಿಸಬಾರ್ದು, ಅಂದರೆ ಎಸ್ಪೆಷಲಿ ಯಾರ್ಯಾರು ಕಹಿಬೇವಿನ ಸೊಪ್ಪನ್ನು ಸೇವಿಸಬಾರ್ದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನೀಮ್ ಲೀವ್ಸ್ ಅಥವಾ ಕಹಿಬೇವಿನ ಸೊಪ್ಪು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದೇನು, ಚರ್ಮದ ಸಮಸ್ಯೆಗಳು, ಮೇನ್ಲಿ ಮೊಡವೆ ಇರ್ಬೋದು ಅಥವಾ ಎಕ್ಸಿಮಾ, ಈ ಥರ ತುಂಬ ಸಿವಿಯರ್ ಆಗಿರುವಂಥ ಸ್ಕಿನ್ ಕಂಡೀಷನ್ಸ್ ಇರ್ಬೋದು, ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು. ಇದಕ್ಕೆಲ್ಲ ನಾವು ಈ ನೀಮ್ ಲೀವ್ಸನ್ನು ಯೂಸ್ ಮಾಡ್ತೀವಿ. ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳಿರ್ಬೋದು, ಎಷ್ಟೋ ಸಲ ನಮಗೆ ಹೇಳಿರ್ತಾರೆ, ನಮ್ಗೆ ಏನಾದರೂ ಸ್ಕಿನ್ ಸಮಸ್ಯೆ ಇದ್ದರೆ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಸ್ನಾನ ಮಾಡುವಾಗ ಅದಕ್ಕೊಂದು ಸ್ವಲ್ಪ ನೀಮ್ ಲೀವ್ಸ್ ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಮ್ಮ ಸ್ಕಿನ್ ಗ್ಲೋ ಇಂಪ್ರೂವ್ ಆಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಅದೇ ಥರ ನಮ್ಮ ಡೆಂಟಲ್ ಹೆಲ್ತ್ಗೂ ಕೂಡ ಈ ನೀಮ್ ಲೀವ್ಸು ತುಂಬ ಒಳ್ಳೆಯದು ಅಂತ ನಮಗೆ ಗೊತ್ತು. ಆ ನೀಮ್ ಸ್ಟಿಕ್ಸಿಂದ ಈಗಲೂ ಹಲ್ಲು ತಿಕ್ಕೋರು ಎಷ್ಟೋ ಜನ ಇದ್ದಾರೆ. ಸೊ ಅದರಿಂದ ನಮ್ಮ ಗಮ್ಸ್ ಏನಿದೆ ಅದರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಮ್ಮ ಆರಲ್ ಮ್ಯೂಕೋಸ್, ಬಕಲ್ ಮ್ಯೂಕೋಸ್ ಏನಿದೆ ಅದರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಫೌಲ್ ಸ್ಮೆಲ್, ಬಾಯಲ್ಲಿ ಬರುವಂಥ ದುರ್ಗಂಧ ಏನಿದೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ. ಸೊ ಹಾಗಾಗಿ ನೀವು ನೋಡಿರ್ಬೋದು ಎಷ್ಟೋ ಪ್ರಾಡಕ್ಟ್ಸ್, ಅದು ಮೇನ್ಲಿ ಸೋಪು ಮತ್ತು ನಮ್ಮ ಟೂತ್ ಪೇಸ್ಟ್ಗಳೆಲ್ಲ ಈ ನೀಮ್ ಯೂಸ್ ಮಾಡಿ ಮಾಡಿರ್ತಾರೆ. ಈಗ ಈ ನೀಮ್ ಲೀವ್ಸ್ಗೆ ಏನೇನು ಪ್ರಾಪರ್ಟೀಸ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಆಂಟಿ ಫಂಗಲ್ ಪ್ರಾಪರ್ಟಿ. ಅಂದರೆ ನೀಮ್ ಲೀವ್ಸ್ ನಾವು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಅಥವಾ ಅದರದ್ದು ಟಾಪಿಕಲ್ ಅಪ್ಲಿಕೇಶನ್ಸ್ ಇಂದ, ಸೊ ಈ ನೀಮ್ ಲೀವ್ಸ್ಗೆ ಆಂಟಿ ಫಂಗಲ್ ಪ್ರಾಪರ್ಟಿ ಇದ್ದಿದ್ದಕ್ಕೆ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಫಂಗಲ್ ಇನ್ಫೆಕ್ಷನ್ಸ್ ಅನ್ನು ಕಡಿಮೆ ಮಾಡಲಿಕ್ಕೆ ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಈವನ್ ನಮ್ಮ ಎಕ್ಸ್ಟರ್ನಲಿ ಅಷ್ಟೇ ಅಲ್ಲ, ಇಂಟರ್ನಲಿ ಕೂಡ ನಮ್ಮ ಗಟ್ಟಲ್ಲಿ ಇರುವಂಥ ಎಷ್ಟೋ ಫಂಗಲ್ ಗ್ರೋತ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಅದೇ ಥರ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ನಮ್ಮ ಬಾಡಿಯಲ್ಲಿ ಆಗುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅನ್ನು ತಡೆಗಟ್ಟುವ ಶಕ್ತಿ ಕೂಡ ನೀಮ್ ಲೀವ್ಸ್ಗಿದೆ. ಆ್ಯಂಡ್ ಅದೇ ಥರ ಆಂಟಿ ಇನ್ಫ್ಲಮೇಟರಿ, ನಮಗೆ ಗೊತ್ತು ನಮಗೆ ಬರುವಂಥ ಎಷ್ಟೋ ಸಮಸ್ಯೆಗಳು ಕಮ್ಸ್ ಡ್ಯೂ ಟು ಇನ್ಫ್ಲಮೇಷನ್, ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡಿದರೆ ನಮಗಾಗುವಂಥ ಎಷ್ಟೋ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕಾಗುತ್ತೆ, ಹಾಗೂ ಬಂದಿರುವ ಕಾಯಿಲೆಯನ್ನು ಗುಣಪಡಿಸಲಿಕ್ಕೂ ಕೂಡ ಆಗುತ್ತೆ. ಸೊ ಈ ನೀಮ್ ಲೀವ್ಸ್ ಏನಿದೆ ಅದಕ್ಕೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದೆ. ಆ್ಯಂಡ್ ಅದರ ಒಟ್ಟಿಗೆ ಇಟ್ ಇಸ್ ಅ ವೆರಿ ಗುಡ್ ಇಮ್ಯೂನ್ ಮಾಡ್ಯುಲೇಟರ್. ನಮಗೆ ಬರುವಂಥ ಎಷ್ಟೋ ಇಮ್ಯುನಿಟಿ ಸಮಸ್ಯೆಗಳು, ಅದು ಆಟೋ ಇಮ್ಯೂನ್ ಡಿಸೀಸ್ಗಳಿರ್ಬೋದು, ಅಥವಾ ಅಲರ್ಜಿ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು, ರೆಸ್ಪಿರೇಟರಿ ಅಲರ್ಜಿ ಇರ್ಬೋದು, ಈ ಥರ ಎಷ್ಟೋ ಸಮಸ್ಯೆಗಳಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಸೊ ಆ್ಯಂಡ್ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಕೊಡಲಿಕ್ಕೆ ಅದು ಏನು ಕಾರಣ, ನೀಮ್ ಲೀವ್ಸಲ್ಲಿ ಏನಿದೆ ಅಂತ ಕೇಳಿದರೆ ಅದರಲ್ಲಿ ಇರುವಂಥ ಬಯೋ ಆಕ್ಟಿವ್ ಕಾಂಪೌಂಡ್ಸ್, ಮೋರ್ ದೆನ್ 150 ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಈ ನೀಮ್ ಲೀವ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಅದರಿಂದಾನೇ ನಮ್ಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗ್ತಾ ಇರೋದು. ಸೊ ಈಗ ಅದರಲ್ಲಿ ಏನೇನು ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇದೆ ಆ್ಯಂಡ್ ಅದು ತಗೊಳ್ಳೋದ್ರಿಂದ, ಅದರ ಎಸ್ಪೆಷಲಿ ನಮಗೆ ಏನೇನು ಸಮಸ್ಯೆಗಳಿದ್ದರೆ ಈ ಕಹಿಬೇವಿನ ಸೊಪ್ಪನ್ನು ಉಪಯೋಗಿಸ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಸ್ಕಿನ್ ಕಂಡೀಷನ್ಸ್ ನೋಡೋಣ. ಸೊ ಮೇನ್ಲಿ ನಮ್ಮ ಯೂಶಲಿ ಯಂಗ್ಸ್ಟರ್ಸ್ ಅಲ್ಲೆಲ್ಲ ಬರುವಂಥ ಒಂದು ಸಮಸ್ಯೆ ಮೊಡವೆ. ಸೊ ಈ ಮೊಡವೆ ಇದ್ದವರಿಗೆ ನೀಮ್ ಲೀವ್ಸ್ ಏನಿದೆ ತುಂಬ ಒಳ್ಳೆಯದು. ಅದರದೊಂದು ಪೇಸ್ಟ್ ಮಾಡಿ ಟಾಪಿಕಲ್ ಅಪ್ಲಿಕೇಶನ್ ಮಾಡೋದ್ರಿಂದ ಅಲ್ಲಿ ಆಗುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಮೊಡವೆ ಅಂದರೆ ಜಾಸ್ತಿ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು. ಅಲ್ಲಿರುವಂಥ ಸೀಬಮ್ ಸೆಕ್ರೇಷನ್ನ ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಮೊಡವೆ ಕಡಿಮೆ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಇಸ್ ಟಾಪಿಕಲ್ ಅಪ್ಲಿಕೇಶನ್. ಸೊ ಅದೇ ಥರ ನಾವು ಇಂಟರ್ನಲಿ ತಗೊಳ್ಳೋದು ಕೂಡ ಏನಾಗುತ್ತೆ, ನಮಗೆ ಈ ಮೊಡವೆ ಈ ಥರ ಸಮಸ್ಯೆಗಳು ಬರೋದನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ಥರ ಇನ್ನೊಂದು ಕಂಡೀಷನ್ ಫಂಗಲ್ ಇನ್ಫೆಕ್ಷನ್. ಎಸ್ಪೆಷಲಿ ಮಕ್ಕಳಲ್ಲೆಲ್ಲ ತುಂಬ ನೋಡ್ತೀವಿ, ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಈ ರಿಂಗ್ ವರ್ಮ್ ಇನ್ಫೆಸ್ಟೇಷನ್ಸ್ ತುಂಬ ಬರುತ್ತೆ. ಸೊ ಈ ರಿಂಗ್ ವರ್ಮಿಗೂ ಕೂಡ ಈ ನೀಮ್ ಲೀವ್ಸ್ ಏನಿದೆ ಆರಲಿ ತಗೊಳ್ಳೋದು ಒಳ್ಳೆಯದು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕ್ಸ್ಟರ್ನಲಿ ಅಪ್ಲೈ ಮಾಡೋದು ಕೂಡ ತುಂಬ ಒಳ್ಳೆಯದು. ಬಿಕಾಸ್ ಎಷ್ಟೋ ಕೇಸಸ್ಸಲ್ಲಿ ಯಾರಿಗೆ ರಿಪೀಟೆಡ್ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ಬರುತ್ತೋ ಅವರಿಗೆ ಗಟ್ಟಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ನೀಮ್ ಲೀವ್ಸಲ್ಲಿರುವಂಥ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಏನಿದೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಯಾರಿಗೆ ರಿಪೀಟೆಡ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಇದೆಯೋ ಅವರು ಆ ಲೋಕಲ್ ಅಪ್ಲಿಕೇಶನ್ ಮಾಡ್ಬೋದು. ಅದರೊಟ್ಟಿಗೆ ರೆಗ್ಯುಲರ್ಲಿ ನೀಮ್ ಲೀವ್ಸ್ ಹಾಕಿರುವಂಥ ನೀರು ಕುಡಿಯೋದು, ಅಥವಾ ನೀಮ್ ಲೀವ್ಸ್ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ತಗೊಳ್ಳೋದು, ಅಥವಾ ಅದರ ಎಲೆಗಳನ್ನು ಚೂ ಮಾಡೋದು ಕೂಡ ತುಂಬ ಒಳ್ಳೆಯದು. ಸೊ ಅದೇ ಥರ ಏನಾದರೂ ನಮಗೆ ಗಾಯ ಆದರೆ, ಏನಾದರೂ ವೂಂಡ್ ಆದರೂ ಕೂಡ ನೀಮ್ ಲೀವ್ಸ್ ಏನಿದೆ ತುಂಬ ಒಳ್ಳೆಯದು. ಅದರಲ್ಲಿ ನಾವು ವಾಶ್ ಮಾಡೋದರಿಂದ ಅಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ,
ಅಲ್ಲಿ ಆಗ್ಲಿಕ್ಕಿರುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ ಈವನ್ ವೂಂಡ್ ಹೀಲಿಂಗ್ ಪ್ರಮೋಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಅದೇ ಥರ ಅಲರ್ಜಿ ಪ್ರಾಬ್ಲಮ್ಸ್ಗೆ ಎಷ್ಟೋ ಸ್ಕಿನ್ ಅಲರ್ಜೀಸ್ ನಾವು ನೋಡಿರ್ತೀವಿ, ಡರ್ಮಟೈಟಿಸ್ ಇರ್ಬೋದು ಅಥವಾ ಎಕ್ಸಿಮಾ, ಈ ಥರ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರ್ಬೋದು. ಸೊ ಅದರಲ್ಲಿ ಕೂಡ ಈ ನೀಮ್ ಲೀವ್ಸ್ ಏನಿದೆ ತುಂಬ ಒಳ್ಳೆಯದು. ಆ್ಯಂಡ್ ನಾನು ಹೇಳೋದು ಬರೀ ಒಂದು ಸ್ಕಿನ್ ಕಂಡೀಷನ್ ಒಂದೇ ಅಲ್ಲ, ಅದೇ ಥರ ಅಲರ್ಜಿಯಿಂದ ಬರುವಂಥ ಆಸ್ತಮಾ ಪ್ರಾಬ್ಲಮ್, ಬ್ರೀತಿಂಗ್ ಡಿಫಿಕಲ್ಟಿ ಎಲ್ಲ ಏನಿದೆಯಲ್ಲ, ಸೊ ಇವರಿಗೆಲ್ಲ ನಾವು ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಐದರ್ ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ ಆ್ಯಂಡ್ ಅದರೊಟ್ಟಿಗೆ ತುಂಬ ಜನರಲ್ಲಿ IgE ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಸೊ ಈ IgE ಲೆವೆಲ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಆ್ಯಕ್ಚುಲಿ ನೀಮ್ ಲೀವ್ಸು ತಗೊಳ್ಳೋದ್ರಿಂದ IgE ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಈಗ ಆಯುರ್ವೇದದಲ್ಲಿ ಎಷ್ಟೋ ಮೆಡಿಸಿನ್ಸ್ ಇದೆ, ಈ ನೀಮ್ ಲೀವ್ಸ್ ಯೂಸ್ ಮಾಡಿ ಮಾಡಿರುವಂಥ ಮೆಡಿಸಿನ್ಸ್ ಎಷ್ಟೋ ಇದೆ. ಸೊ ಆ ಮೆಡಿಸಿನ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗಿರುವಂಥ ಆ IgE ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇಮ್ಯುನೋಗ್ಲೋಬಿನ್ E ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಅಲರ್ಜಿ ಪ್ರಾಬ್ಲಮ್ಸನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಎಷ್ಟೋ ಕೇಸಸಲ್ಲಿ ನೀವು ನೋಡಿರ್ತೀರಾ, ಎಕ್ಸಿಮಾ ಇರ್ಬೋದು, ಡರ್ಮಟೈಟಿಸ್ ಇರ್ಬೋದು, ಎಷ್ಟೇ ಆ್ಯಂಟಿ ಹಿಸ್ಟಮಿನ್ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ಅದು ಕಡಿಮೆ ಆಗಬೇಕು ಅಂತಿಲ್ಲ. ಸೊ ಅದು ಬಿಟ್ಟು ಕೂಡಲೇ ಮತ್ತೆ ರೀಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಂಥ ಕಂಡೀಷನ್ಸಲ್ಲಿ ಇಷ್ಟೆಲ್ಲ ಸಿವಿಯರ್ ಸ್ಕಿನ್ ಕಂಡೀಷನ್ಸ್ ಆದರೂ, ಸಿವಿಯರ್ ರೆಸ್ಪಿರೇಟರಿ ಕಂಡೀಷನ್ಸ್ ಆದರೂ ಕೂಡ ಆ IgE ಲೆವೆಲ್ಸನ್ನು ನಾರ್ಮಲ್ ಮಾಡಿ ನಮ್ಮ ಇಮ್ಯುನಿಟಿಯನ್ನು ರೆಗ್ಯುಲೇಟ್ ಮಾಡಿ ಈ ಥರ ಅಲರ್ಜೀಸು, ಈ ಥರ ಸ್ಕಿನ್ ಕಂಡೀಷನ್ಸು, ಈ ಥರ ಆಟೋ ಇಮ್ಯೂನ್ ಪ್ರಾಬ್ಲಮ್ಸಿಂದ ದೂರ ಇರಲಿಕ್ಕೆ ನೀಮ್ ಲೀವ್ಸ್ ಕ್ಯಾನ್ ಬಿ ಎ ಮಿರಾಕಲ್ ಮೆಡಿಸಿನ್ ಅಂತ ಹೇಳ್ಬೋದು. ಈ ಎಸ್ಪೆಷಲಿ ರೆಸ್ಪಿರೇಟರಿ ಅಲರ್ಜಿಯಲ್ಲಿ ಇರುವಂಥ ಎಷ್ಟೋ ಜನರಿಗೆ ಈ ನೀಮ್ ಲೀವ್ಸ್ ಏನಿದೆ ದಟ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಯಾರು ಬೆಳಗ್ಗೆ ಎದ್ದು ಕೂಡಲೇ ಕಂಟಿನ್ಯೂಸ್ಲಿ ನೋವು ಹೊಡಿತಾರೋ, ಅಥವಾ ಯಾರಿಗೆ ರಿಪೀಟೆಡ್ ಆಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ತಾ ಇರ್ತದೆ, ರನ್ನಿಂಗ್ ನೋಸ್ ಯಾವಾಗಲೂ ಇರುತ್ತೆ, ಮತ್ತು ಅದೇ ಡೆವಲಪ್ ಆಗಿ ಆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗಿ ಮತ್ತು ಆ್ಯಂಟಿಬಯೋಟಿಕ್ ತಗೊಳ್ಳುವಂಥ ಕಂಡೀಷನ್ ಆಗೋರು. ಸೊ ಈ ಥರ ಸಮಸ್ಯೆ ಎಲ್ಲ ಇದ್ದವರಿಗೆ ನೀಮ್ ಲೀವ್ಸ್ ಏನಿದೆ ರೆಗ್ಯುಲರ್ಲಿ ಕೊಡೋದು ತುಂಬ ಒಳ್ಳೆಯದು. ಆ್ಯಂಡ್ ಅದೇ ಥರ ತುಂಬ ಕಹಿ ಇರುತ್ತೆ. ಸೊ ಹಾಗಾಗಿ ಬೇಕಾದ್ರೆ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಆರಾಮಾಗಿ ಅದು ತಗೋಬೋದು. ಸೊ ಇದು ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ರೆಗ್ಯುಲೇಟ್ ಆಗುತ್ತೆ. ಅದರೊಟ್ಟಿಗೆ ನಮ್ಮ ಈ ಅಲರ್ಜಿ ರಿಯಾಕ್ಷನ್ಸ್ ಏನಿದೆ, ಹಿಸ್ಟಮಿನ್ ಇರ್ಬೋದು, ಈ ಥರ ಅಲರ್ಜಿ ಜಾಸ್ತಿ ಮಾಡುವಂಥ, ಇನ್ಫ್ಲಮೇಷನ್ ಜಾಸ್ತಿ ಮಾಡುವಂಥ, ಬಾಡಿ ಪ್ರೊಡ್ಯೂಸ್ ಮಾಡುವಂಥ ಕೆಮಿಕಲ್ಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಿ ಅಲರ್ಜಿ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಮತ್ತು ಸ್ಕಿನ್ ಹೆಲ್ತಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆ ಮೆಡಿಸಿನ್. ಸೊ ನೀಮ್ ಲೀವ್ಸಲ್ಲಿ ನಿಂಬಿಡಿನ್, ಅಜಾಡಿರೆಕ್ಟಿನ್, ಕ್ಯೂರ್ಸಿಟಿನ್, ಪಾಲಿಫಿನೋಲ್ಸ್, ಈ ಥರ ಎಷ್ಟೋ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇರೋದ್ರಿಂದ ಇದಕ್ಕೆ ಬೇರೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಕೆಲವು ನಮ್ಮ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥದ್ದಾದರೆ, ಕೆಲವುದು ಇಮ್ಯೂನ್ ಮಾಡ್ಯುಲೇಟರ್ಸ್ ಇರುತ್ತೆ, ಇನ್ನು ಕೆಲವುದು ನಮ್ಮ ಅಲರ್ಜಿಯನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಶಕ್ತಿ ಇರುವಂಥದ್ದಿದೆ, ಕೆಲವುದು ತುಂಬ ಸ್ಟ್ರಾಂಗ್ ಆಗಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರುವಂಥದ್ದು, ಇನ್ನು ಕೆಲವುದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇರುವಂಥ ಕಾಂಪೌಂಡ್ಸ್ ಕೂಡ ಈ ನೀಮ್ ಲೀವ್ಸಲ್ಲಿ ಇದೆ. ಸೊ ಹಾಗಾಗಿ ಇದು ರೆಗ್ಯುಲರ್ಲಿ ಸೇವಿಸೋದು ತುಂಬ ಒಳ್ಳೆಯದು. ಅದು ಹೇಗೆ ಸೇವಿಸುವ ಮೆಥಡ್ಸ್ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು ಮಾಡ್ಬೋದು, ಅದೇ ಥರ ಇಂಟರ್ನಲಿ ಕೂಡ ತಗೋಬೋದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ನಮಗೆ ಗೊತ್ತು, ಬೇಕಾದ್ರೆ ನಾವು ಅದು ಸ್ವಲ್ಪ ಕಾಕೋನಟ್ ಆಯಿಲ್ಗೆ ಏನಾದರೂ ಪೇಸ್ಟ್ ಥರ ಮಾಡಿ ಮಿಕ್ಸ್ ಮಾಡಿ ನಾವು ಅದು ಲೋಕಲಿ ಅದು ಅಪ್ಲೈ ಮಾಡ್ಬೋದು. ಈವನ್ ನಮ್ಮ ಡ್ಯಾಂಡ್ರಫ್ಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್. ಕಾಕೋನಟ್ ಆಯಿಲಲ್ಲಿ ಮಿಕ್ಸ್ ಮಾಡಿ ಒಂಥರ ಪೇಸ್ಟ್ ಥರ ಮಾಡಿ ನಾವು ತಲೆಗೆ ಅಪ್ಲೈ ಮಾಡಿ ಅಟ್ಲೀಸ್ಟ್ 1 hour ಬಿಡೋದ್ರಿಂದ ಅಲ್ಲಿರುವ ಫಂಗಲ್ ಗ್ರೋತನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದೇ ಥರ ನಾವು ಬೇರೆ ಆಯಿಲ್ಸ್ಗೆ ಏನಾದರೂ ಮಿಕ್ಸ್ ಮಾಡಿ ಅಥವಾ ಅಲೋವೆರಾ ಒಟ್ಟಿಗೆ ಮಿಕ್ಸ್ ಮಾಡಿ ನಮ್ಮ ಮೊಡವೆ ಇದ್ದಿದ್ದ ಭಾಗದಲ್ಲಿ ಅಪ್ಲೈ ಮಾಡೋದು ಮೊಡವೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದೇ ಥರ ನಮ್ಮ ಎಕ್ಸಿಮಾ ಇರ್ಬೋದು ಅಥವಾ ಡರ್ಮಟೈಟಿಸ್ ಇರ್ಬೋದು, ಆ ಥರ ಏರಿಯಾದಲ್ಲಿ ಕೂಡ ಅದರದ್ದು ಪೇಸ್ಟ್ ಮಾಡಿ ಲೋಕಲಿ ಅಪ್ಲೈ ಮಾಡೋದು ಆ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇಂಟರ್ನಲಿ ತಗೊಳ್ಳೋದಾದ್ರೆ ನಾವು 2 to 3 ನೀಮ್ ಲೀವ್ಸನ್ನು ಬೇಕಾದರೆ ತೊಳೆದು ಫ್ರೆಶ್ ಲೀವ್ಸನ್ನು ನಾವು ಚ್ಯೂ ಮಾಡಿ ತಗೋಬೋದು. ಸ್ವಲ್ಪ ಕಹಿ ಇರುತ್ತೆ, ಸೊ ಹಾಗಾಗಿ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ತಗೊಂಡ್ರೆ ನಮಗೆ ಕಂಫರ್ಟಬಲಿ ಅದು ತಗೊಳ್ಳಿಕ್ಕಾಗುತ್ತೆ. ಬಟ್ ನ್ಯಾಚುರಲಿ ಹಾಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಮೇ ಬಿ ಲೈಕ್ ಬೇಕಾದ್ರೆ ನೀವು ಅದರದ್ದು ಏನಾದರೂ ಡಿಕಾಕ್ಷನ್ಸ್ ರೆಡಿ ಮಾಡಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಅಥವಾ ನೀಮ್ ಲೀಫ್ ಪೌಡರ್ಸ್ ನಿಮಗೆ ಸಿಗುತ್ತೆ, ಅದನ್ನು ಕನ್ಸ್ಯೂಮ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಬೋದು ಬೇಕಾದರೆ. ಇನ್ನೂ ಅಲ್ಲ ಅಂದರೆ ನೀವು ಅದರದ್ದು ಕ್ಯಾಪ್ಸೂಲ್ಸ್ ನಿಮಗೆ ರೆಡಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಕೂಡ ಸೇವಿಸ್ಬೋದು. ಸೊ ಈ ಥರ ನಾವು ಇದನ್ನು ಇಂಟರ್ನಲಿ ತಗೋಬೋದು. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗಿಂತ ಎಷ್ಟೋ ಬೆನಿಫಿಷಿಯಲ್ ನಾವು ಇಂಟರ್ನಲಿ ತಗೊಳ್ಳೋದು, ಬಿಕಾಸ್ ಅದರಲ್ಲಿರುವಂಥ ಬಯೋ ಆಕ್ಟಿವ್ ಕಾಂಪೌಂಡ್ಸ್ದು ಎಫೆಕ್ಟಿವ್ನೆಸ್ ನಮಗೆ ಸಿಗಬೇಕು ಅಂದರೆ ಇಂಟರ್ನಲಿ ತಗೊಳ್ಳೋದೇ ತುಂಬ ಒಳ್ಳೆಯದು. ಆ್ಯಂಡ್ ಎಷ್ಟೋ ಕಂಡೀಷನ್ಸ್ ನೀವು ನೋಡಿರ್ತೀರ, ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಅಂದರೆ ಏನೋ ಆಹಾರ ತಗೊಂಡು ಕೂಡಲೇ ಸಡನ್ ಆಗಿ ಹೈಸ್ ಡೆವಲಪ್ ಆಗೋದು, ತುಂಬ ತುರಿಕೆ ಬರೋದು, ಅಂಥ ಕಂಡೀಷನ್ಸಲ್ಲಿ ಕೂಡ ಇದು ತುಂಬ ಒಳ್ಳೆಯದು, ಬಿಕಾಸ್ ಅದು IgE ಮೀಡಿಯೇಟೆಡ್ ಇರುತ್ತೆ. ಸೊ ಇಂಟರ್ನಲಿ ತಗೊಳ್ಳೋದ್ರಿಂದ ಈ IgEಯನ್ನು ಕಂಟ್ರೋಲ್ ಮಾಡಿ ನಿಮ್ಮ ಅಲರ್ಜಿ ಪ್ರಾಬ್ಲಮ್ಸಿಂದ ನಿಮಗೆ ಕಂಪ್ಲೀಟ್ ರಿಲೀಫ್ ಕೊಡಲಿಕ್ಕೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಯಾರಿದು ತಗೋಬಾರ್ದು ಅಂತ ಕೇಳಿದರೆ ಮೇನ್ಲಿ ಪ್ರೆಗ್ನೆಂಟ್ ವಿಮೆನ್ ಏನಿದೆ ಇದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಕೆಲವು ಸ್ಟಡೀಸ್ ಏನು ತೋರಿಸುತ್ತೆ ಅಂದರೆ ತುಂಬ ಲಾಂಗ್ ಟರ್ಮ್ ಯೂಸ್ ಮಾಡೋದರಿಂದ ನಮಗೆ ಲೈಕ್ ಇನ್ಫರ್ಟಿಲಿಟಿ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಅದಕ್ಕೇನೋ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಿಲ್ಲ, ಬಟ್ ಸ್ಟಿಲ್ ಆ ಥರ ಏನಾದರೂ ನಮ್ಮ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ತಾ ಇರೋರು ಅವರೆಲ್ಲ ಆದಷ್ಟು ಪ್ರೆಗ್ನೆನ್ಸಿ ಪ್ಲಾನಿಂಗಲ್ಲಿ ಇರೋರೆಲ್ಲ ಆದಷ್ಟು ಈ ನೀಮ್ ಲೀವ್ಸ್ ಕನ್ಸಂಪ್ಷನ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದು ಬಿಟ್ಟು ನಾವು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳಿರೋರು ಕೂಡ ಇದು ತಗೋಬೋದು. ಈವನ್ ಡಯಾಬಿಟಿಕ್ ಪೇಷಂಟ್ಸು ಕೂಡ ತುಂಬ ಒಳ್ಳೆಯದು. ನಮ್ಮ ಗ್ಲೈಸಿಮಿಕ್ ಅಂದರೆ ನಮ್ಮ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಏನಿದೆ ಈ ಶುಗರಿಂದ ಬರುವಂಥ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ
ತುಂಬ ಒಳ್ಳೆಯದು. ಸೊ ನೀಮ್ ಲೀವ್ಸ್ ಏನಿದೆ ಎಲ್ಲರೂ ರೆಗ್ಯುಲರ್ಲಿ ಇದನ್ನು ಬಳಸ್ಬೋದು. ಏನೇ ಹೆಲ್ತ್ ಇಶ್ಯೂಸ್ ಇದ್ದರೆ ಅಥವಾ ಸ್ಕಿನ್ ಇಶ್ಯೂಸ್ ಇದ್ದರೆ ಅಥವಾ ಓರಲ್ ಬಕಲ್ ಕ್ಯಾವಿಟಿ ಇಶ್ಯೂಸಲ್ಲಿ ಇದ್ದವರು ಅವರಿಗೆ ಇದು ತುಂಬ ಒಳ್ಳೆಯ ಒಂದು ಮೆಡಿಸಿನ್. ಸೊ ಎಲ್ಲರೂ ರೆಗ್ಯುಲರ್ಲಿ ಇದು ಯೂಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.